ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ 94 ವರ್ಷದ ವೃದ್ಧನ ಡಿಜಿಟಲ್ ಅರೆಸ್ಟ್ 5 ಕೋಟಿ ರೂಪಾಯಿ ವಂಚನೆ ನಿವೃತ್ತ ಸಂಶೋಧಕನಿಗೆ ಸೈಬರ್ ವಂಚಕರಿಂದ ಮಹಾದೋಖ ಮಹಾಮೋಸ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮೂಲಕ ವಂಚನೆ ನಿಮ್ಮ ಮೇಲೆ ಬಳ್ಳಾರಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಕೇಸ್ ದಾಖಲಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಕರೆ ಮಾಡ್ತಾರೆ ಅಂತ ಹೇಳಿದ್ದ ವಂಚಕ ಬಳಿಕ ಸಂದೀಪ್ ರಾವ್ ಹೆಸರಿನಲ್ಲಿ ವೃದ್ಧನಿಗೆ ವ್ಯಕ್ತಿಯೊಬ್ಬನ ಕರೆ ಮಾಡಿರ್ತಾನೆ ತಾನು ಸಿಬಿಐ ಅಧಿಕಾರಿ ಅಂತ ಆಧಾರ್ ಕಾರ್ಡ್ ಕಳಿಸಿಕೊಂಡಿದ್ದ ವಂಚಕ ಬಳಿಕ ವೃದ್ಧನ ಮೊಬೈಲ್ ನಂಬರ್ಗೆ ನಕಲಿ ಎಫ್ಐಆರ್ ಕಳಿಸಿ ಬೆದರಿಕೆಯನ್ನು ಹಾಕಿದ್ದ ಬಳಿಕ ವಿಡಿಯೋ ಕಾಲ್ ಮಾಡಿ ನಾವು ಹೇಳ್ದಂತೆ ಕೇಳುವಂತೆ ಬೆದರಿಕೆ ಹಾಕಿದ್ದ ಕೊನೆಗೆ ಕೇಸ್ ಕೈ ಬಿಡಲು ಹಣ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದ ಡಿಸೆಂಬರ್ 17ರಿಂದ ಫೆಬ್ರವರಿ 23ರವರೆಗೆ ಹಂತವಾಗಿ ಹಣವನ್ನು ವರ್ಗಾಯಿಸಿದ್ರು ವೃದ್ಧ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಒಟ್ಟು 4.91 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿರೋದು ಇನ್ನೂ ಹೆಚ್ಚಿನ ಹಣ ಕೇಳಿದಾಗ ಇನ್ನು ಇದನ್ನು ವ್ಯಯಿಸಲಾಗದೆ ಸೆಂಟ್ರಲ್ ಸೈಬರ್ ಠಾಣೆಗೆ ವೃದ್ಧ ದೂರು ಕೊಟ್ಟಿದ್ದಾರೆ ನೋಡಿ ಯಾವ್ಯಾವ ರೀತಿ ವಂಚನೆ ಮಾಡ್ತಾರೆ ಇದ್ರ ಬಗ್ಗೆ ಬಹಳಷ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಅನೇಕ ಜನ ಮಾಡಿದ್ದಾರೆ ಅನೇಕ SMS ಮೂಲಕ ಈ ರೀತಿ ಆಗತ್ತೆ ಅಂತ ಎಚ್ಚರಿಸಿದಂತಹ ಸಂದರ್ಭದಲ್ಲೂ ಕೂಡ ಇಂಥ ಪ್ರಕರಣಗಳು ಪದೇ ಪದೇ ಬರ್ತಾನೆ ಇದೆ ಬೆಳಕಿಗೆ ಇದೀಗ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಯಾವ ರೀತಿಯಾಗಿ ಬುದ್ಧಿವಂತಿಕೆ ಉಪಯೋಗಿಸಿದ್ದಾನೆ ಜೊತೆಗೆ ಆ ವೃದ್ಧನ ಬಳಿ ಅಷ್ಟೆಲ್ಲ ಹಣ ಇದೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಯಿತು ಅನ್ನುವಂಥದ್ದು ಪ್ರಶ್ನೆ ಗೊತ್ತಿರೋರೇ ಮಾಡಿರ್ಬೋದಾ ಅನ್ನುವಂಥ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನೋಡಿ 94 ವರ್ಷದ ವೃದ್ಧನನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಏನಿದು ಡಿಜಿಟಲ್ ಅರೆಸ್ಟ್ ಅಂದರೆ ಈ ರೀತಿಯಾಗಿ ಬಹಳಷ್ಟು ಬುದ್ಧಿವಂತಿಕೆಯಿಂದ ಅರೆಸ್ಟ್ ಮಾಡ್ಕೊಳ್ಳೋದು ಅಂತ 5 ಕೋಟಿ ರೂಪಾಯಿ ವಂಚನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿವೃತ್ತ ಸಂಶೋಧಕನಿಗೆ ಈ ರೀತಿಯಾಗಿ ಸೈಬರ್ ವಂಚಕರಿಂದ ಮಹಾದೋಖ ಮಾಡಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ನಿಜಕ್ಕೂ ಒಂಥರ ಗಾಬರಿ ಅನ್ಸುತ್ತೋ ಅಥವಾ ದುಡ್ಡಿರೋರಿಗೆ ಆತಂಕ ಅನ್ಸುತ್ತೋ ಗೊತ್ತಿಲ್ಲ ಆದರೆ ಯಾವ ರೀತಿಯಾಗಿ ಹಂತವಾಗಿ ಹಣ ಪೀಕ್ದ ಜೊತೆಗೆ ಈತ ಗೊತ್ತಿರೋನೇ ಏನಾದರೂ ಈ ರೀತಿಯಾದಂಥ ಕೆಲಸ ಮಾಡಿರಬಹುದಾ ಪೊಲೀಸರ ಆ್ಯಂಗಲ್ ಏನು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಮೃತ ವಯಸ್ಸಾದವರು ಹಣ ಇದ್ದಂಥವ್ರು ರಿಟೈರ್ಡ್ ಪರ್ಸನ್ಸ್ ಗಳು ಏನಿರ್ತಾರೆ ಸೊ ಇಂಥವ್ರನ್ನೇ ಈ ಸೈಬರ್ ವಂಚಕರು ಟಾರ್ಗೆಟ್ ಮಾಡುವಂಥದ್ದು ಇವ್ರನ್ನ ಟಾರ್ಗೆಟ್ ಮಾಡಿ ಸುಮಾರು 94 ವರ್ಷದ ವೃದ್ಧ ಅಂತ ಇವ್ರಿಗೆ ಫೋನ್ ಮಾಡಿ ನಿಮ್ಮ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಅದ್ರ ಜೊತೆಗೆ ಸಿಬಿಐ ಇಂದನೂ ಕೂಡ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಅವ್ರ ಹತ್ರ ಮಾತನಾಡ್ಕೊಂಡು ಹಂತವಾಗಿ ಸುಮಾರು 5 ಕೋಟಿಯಷ್ಟು ಹಣವನ್ನ ಪೀಕಿರುವಂತದ್ದು ನಂತರ ಇದಾದ ಬಳಿಕ ಯಾವಾಗ ಇವರು ಪದೇ ಫೋನ್ ಮಾಡುವಂತದ್ದು ಮತ್ತೆ ಹಣ ಕೇಳುವಂತ ಕೆಲಸಗಳನ್ನ ಮಾಡ್ತಾನೆ ಇದ್ರು ಇವ್ರ ಬಳಿ ಇದ್ದಂತ ಬಹುತೇಕ ಹಣವನ್ನ ಕೊಟ್ಟಿರ್ತಾರೆ ಡಿಸೆಂಬರ್ 17ರಿಂದ ಫೆಬ್ರವರಿ 23ರವರೆಗೆ ಆಲ್ಮೋಸ್ಟ್ 2-3 ತಿಂಗಳ ಕಾಲ ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ವಿ ಅಂತ ಹೇಳುವಂಥದ್ದು ವಿಡಿಯೋ ಕಾಲ್ ಮಾಡಿ ಹೆದರಿಸುವಂತ ಕೆಲಸಗಳನ್ನ ಮಾಡ್ತಾನೆ ಇದರಿಂದ ಅವರು ಕೂಡ ಭಯ ಬಿದ್ದಿದ್ರು ಹೆದರ್ಕೊಂಡು ಅವ್ರು ಕೇಳಿದಷ್ಟು ಹಣಗಳನ್ನು ಕೂಡ ಅವರು ಕೊಡ್ತಾ ಹೋಗ್ತಾ ಇದ್ರು ಸೊ ಇದಾದ ಬಳಿಕ ಪದೇ ಮತ್ತೆ ಹಣಕ್ಕೆ ಹೊಂದಿಸುವಂಥದ್ದು ಹೆದರಿಸುವ ಕೆಲಸಗಳನ್ನ ಏನ್ ಮಾಡ್ತಾರೆ ಇದಾದ ನಂತರ ಇವರು ಪೊಲೀಸರ ಮೊರೆ ಹೋಗಿರುವಂತದ್ದು ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ನಾವು ನೋಡಿದ ಸಂದರ್ಭದಲ್ಲಿ ಬಹುತೇಕವಾಗಿ ಎಜುಕೇಟೆಡ್ ಯಾರಿರ್ತಾರೆ ಅವರೇ ಮೋಸ ಹೋಗುವಂತ ಕೆಲಸಗಳು ಹೆಚ್ಚಾಗಿ ಆಗ್ತದೆ ಇಲ್ಲಿ ಇವರು ಕೂಡ ಸಂಶೋಧಕರಾಗಿ ಕೆಲಸವನ್ನ ಮಾಡಿ ನಿವೃತ್ತಿಯನ್ನು ಹೊಂದಿರುವಂತದ್ದು ಅದ ಆಲ್ಮೋಸ್ಟ್ 94 ವರ್ಷ ಅಂದ್ರೆ ಸಾಕಷ್ಟು ಏಜ್ ಆಗಿದೆ ಇದನ್ನೇ ಅವರು ಅಡ್ವಾಂಟೇಜ್ ಮಾಡ್ಕೊಂಡು ಈ ರೀತಿಯಾಗಿ ಹಣವನ್ನ ಪಿಕ್ಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಸೈಬರ್ ಪೊಲೀಸರು ಘಟನೆಗೆ ಸಂಬಂಧಪಟ್ಟಾಗೆ ಆತ ಟ್ರಾನ್ಸಾಕ್ಷನ್ ಮಾಡಿದಂತ ಅಕೌಂಟ್ಸ್ ಗಳಿರ್ಬೋದು ಅದನ್ನೆಲ್ಲವನ್ನು ಫ್ರೀಜ್ ಮಾಡುವಂತ ಕೆಲಸಗಳನ್ನು ಮಾಡಿರುವಂತದ್ದು ಅದ್ರ ಜೊತೆಗೆ ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಅಮೃತ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ